Everyone, welcome back to my channel. Today we are going to discuss about microbes. Microbes ಅಲ್ಲಿ ಮೇನ್ ಆಗಿ ಮೈಕ್ರೋ ಆರ್ಗನಿಸಮ್ಸ್ ಅಂದರೆ ಏನು? ಆರ್ಗನಿಸಮ್ ವಿಚ್ ಕೆನಾಟ್ ಸೀನ್ ಥ್ರೂ ಅವರ್ ನೆಕೆಡ್ ಐ. ನಮ್ಮ ಬರಿಗಣ್ಣಿನಿಂದ ನೋಡೋಕ್ಕಾಗದಿರೋಂಥ ಜೀವಿಗಳನ್ನ ಏನಂತ ಕರಿತೀವಿ? ಮೈಕ್ರೋ ಆರ್ಗ್ಯಾನಿಸಮ್ ಅಥವಾ ಸೂಕ್ಷ್ಮಾಣು ಜೀವಿಗಳು ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ ವಿಚ್ ಕೆನಾಟ್ ಸೀನ್ ಥ್ರೂ ಅವರ್ ನೆಕೆಡ್ ಐಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ದೇರ್ ಆರ್ 5 ಟೈಪ್ಸ್. ಅದು ಯಾವುದ್ಯಾವುದು ಅಂದರೆ ಬ್ಯಾಕ್ಟೀರಿಯಾ, ವೈರಸಸ್, ಪ್ರೋಟೋಜೋವನ್ಸ್, ಆಲ್ಗೆ, ಫಂಗೈ. ಗೋಲ್ಡನ್ ಏಜ್ ಆಫ್ ಮೈಕ್ರೋಬಯಾಲಜಿ ಅಂತ ಯಾವ ಪೀರಿಯಡ್ನ ಕರಿತೀವಿ ಅಂದರೆ ಲೂಯಿಸ್ ಪ್ಯಾಶ್ಚರ್ ಮತ್ತು ರಾಬರ್ಟ್ ಕೋಚ್ ಅವರು ತಮ್ಮ ವರ್ಕ್ನ ಸ್ಟಾರ್ಟ್ ಮಾಡಿದ ಪೀರಿಯಡ್ನ ಏನಂತ ಕರಿತೀವಿ? ಗೋಲ್ಡನ್ ಏಜ್ ಆಫ್ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ದ ಗೋಲ್ಡನ್ ಏಜ್ ಆಫ್ ಮೈಕ್ರೋಬಯಾಲಜಿ ಸ್ಟಾರ್ಟ್ಸ್ ವಿತ್ ವರ್ಕ್ ಆಫ್ ಲೂಯಿಸ್ ಪ್ಯಾಶ್ಚರ್ ಆಫ್ ಫ್ರಾನ್ಸ್ ಆ್ಯಂಡ್ ರಾಬರ್ಟ್ ಕೋಚ್ ಆಫ್ ಜರ್ಮನಿ. ಲೂಯಿಸ್ ಪ್ಯಾಶ್ಚರ್ ಅವರು ಫ್ರಾನ್ಸ್ ಅವರು ಮತ್ತು ರಾಬರ್ಟ್ ಕೋಚ್ ಅವರು ಜರ್ಮನಿಯವರು. ಇವರಿಬ್ಬರು ವರ್ಕ್ ಸ್ಟಾರ್ಟ್ ಮಾಡಿದ ಪೀರಿಯಡ್ನ ಏನಂತ ಕರಿತೀವಿ? ಗೋಲ್ಡನ್ ಏಜ್ ಆಫ್ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ಏನಕ್ಕೆ ನಾವು ಇವ್ರ ಪೀರಿಯಡ್ನ ಗೋಲ್ಡನ್ ಏಜ್ ಆಫ್ ಮೈಕ್ರೋಬಯಾಲಜಿ ಅಂತ ಕರಿತೀವಿ ಅಂದರೆ ಇವರು ತುಂಬ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡಿದ್ರು ಮತ್ತು ಕೆಲವೊಂದು ಇನ್ಫೆಕ್ಷಿಯಸ್ ಡಿಸೀಸ್ನ ಕಾಸ್ ಮಾಡುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ನ ಡಿಸ್ಕವರ್ ಮಾಡಿದ್ರು. ಅಂದರೆ ಇವಾಗ ಲೂಯಿಸ್ ಪ್ಯಾಶ್ಚರ್ ಅವರು ಪ್ಯಾಶ್ಚರೈಸೇಷನ್ನ ಡಿಸ್ಕವರ್ ಮಾಡಿದ್ರು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ವಿಚ್ ಕಾಸಸ್ ಫರ್ಮೆಂಟೇಷನ್ ಪ್ರೋಸೆಸ್ ಅದನ್ನು ಡಿಸ್ಕವರ್ ಮಾಡಿದ್ರು. ಇನ್ನು ರಾಬರ್ಟ್ ಕೋಚ್ ಅವರು ಟ್ಯೂಬರ್ಕ್ಯುಲೋಸಿಸ್ ಆ್ಯಂಡ್ ಆಂಥ್ರಾಕ್ಸ್ ಡಿಸೀಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ನ ಮಾಡಿದ್ರು. ಸೊ ದಟ್ಸ್ ವೈ ದಟ್ ಪೀರಿಯಡ್ ಕಾಲ್ಡ್ ಗೋಲ್ಡನ್ ಏಜ್ ಆಫ್ ಮೈಕ್ರೋಬಯಾಲಜಿ. ಇನ್ನು ಲೂಯಿಸ್ ಪ್ಯಾಶ್ಚರ್ ಅವರು ಪ್ಯಾಶ್ಚರೈಸೇಷನ್ ಪ್ರೋಸೆಸ್ ಮತ್ತು ಸ್ಟೆರಿಲೈಸೇಷನ್ ಪ್ರೋಸೆಸ್ನ ಡೆವಲಪ್ ಮಾಡ್ತಾರೆ. ಅದೇ ಲೂಯಿಸ್ ಪ್ಯಾಶ್ಚರ್ ಡೆವಲಪ್ ದ ಮೆಥಡ್ ಆಫ್ ಸ್ಟೆರಿಲೈಸೇಷನ್ ಆ್ಯಂಡ್ ಪ್ಯಾಶ್ಚರೈಸೇಷನ್. ಅಂದರೆ ಇವಾಗ ಯಾವುದಾದ್ರೂ ಒಂದು ಲಿಕ್ವಿಡ್ನ ನಾವು ಬಾಯ್ಲ್ ಮಾಡಿಡೋದ್ರಿಂದ ಏನಾಗುತ್ತೆ, ಅದರಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತ್ನ ನಾವು ರೆಡ್ಯೂಸ್ ಮಾಡ್ಬೋದು ಅನ್ನೋದನ್ನ ಯಾರು ತೋರಿಸ್ಕೊಟ್ಟಿದ್ದು ಅಂದರೆ ಲೂಯಿಸ್ ಪ್ಯಾಶ್ಚರ್. ಅದನ್ನೇ ಏನಂತ ಕರಿತೀವಿ? ಪ್ಯಾಶ್ಚರೈಸೇಷನ್ ಅಂತ ಕರಿತೀವಿ. ಆ್ಯಂಡ್ ಹೀ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಮೈಕ್ರೋಬಯಾಲಜಿ. ಅವ್ರನ್ನ ಫಾದರ್ ಆಫ್ ಮೈಕ್ರೋಬಯಾಲಜಿ ಅಂತ ಕರಿತೀವಿ. ದೆನ್ ಹೀ ಈಸ್ ಆಲ್ಸೋ ಡಿಸ್ಕವರ್ ಆರ್ ಡೆವಲಪ್ ದ ಮೆಥಡ್ ಆಫ್ ಫರ್ಮೆಂಟೇಷನ್. ಫರ್ಮೆಂಟೇಷನ್ ಪ್ರೋಸೆಸ್ಸಲ್ಲಿ ಅಸೋಸಿಯೇಟ್ ಆಗಿರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಅವರು ಸ್ಟಡೀಸ್ ಮಾಡ್ತಾರೆ. ಅದರಲ್ಲಿ ಮೇಯ್ನಾಗಿ ಈಸ್ಟ್ ಇಸ್ ಎ ಸ್ಪೆರಿಕಲ್ ಶೇಪು. ಇದು ಯಾವ ಥರ ಫರ್ಮೆಂಟೇಷನ್ ಮಾಡುತ್ತೆ ಅಂದರೆ ಆಲ್ಕೋಹಾಲ್ ಫರ್ಮೆಂಟೇಷನ್. ಅನದರ್ ಫರ್ಮೆಂಟೇಷನ್ ಇಸ್ ಲ್ಯಾಕ್ಟೋಬ್ಯಾಸಿಲಸ್ ಫರ್ಮೆಂಟೇಷನ್. ಅದರಲ್ಲಿ ಏನಾಗುತ್ತೆ ಅಂದರೆ ಮಿಲ್ಕ್ ಕನ್ವರ್ಟೆಡ್ ಇಂಟು ಕರ್ಡ್. ಯಾವುದರಿಂದ ಅಂದರೆ ಲ್ಯಾಕ್ಟೋಬ್ಯಾಸಿಲಸ್ ಅನ್ನೋ ಮೈಕ್ರೋ ಆರ್ಗ್ಯಾನಿಸಮಿಂದ ಅದರಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಅದರಿಂದ ಇದನ್ನ ಏನಂತ ಕರಿತೀವಿ ಅಂದರೆ ಲ್ಯಾಕ್ಟಿಕ್ ಆ್ಯಸಿಡ್ ಫರ್ಮೆಂಟೇಷನ್ ಅಂತ ಕರಿತೀವಿ. ಮತ್ತು ಈಸ್ಟ್ ವಿಚ್ ಕನ್ವರ್ಟ್ ಆಲ್ಕೋಹಾಲ್ ಶುಗರ್ ಇಂಟು ಆಲ್ಕೋಹಾಲ್ ಅಲ್ವಾ, ಇದನ್ನೇನಂತ ಕರಿತೀವಿ? ಆಲ್ಕೋಹಾಲ್ ಫರ್ಮೆಂಟೇಷನ್ ಅಂತ ಕರಿತೀವಿ. ಮತ್ತು ಈಸ್ಟ್ ಯಾವ ಶೇಪಲ್ಲಿರುತ್ತೆ? ಸ್ಪೆರಿಕಲ್ ಶೇಪಲ್ಲಿರುತ್ತೆ. ಲ್ಯಾಕ್ಟೋಬ್ಯಾಸಿಲಸ್ ಯಾವ ಶೇಪಲ್ಲಿರುತ್ತೆ? ರಾಡ್ ಶೇಪಲ್ಲಿರುತ್ತೆ. ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಲ್ಯಾಕ್ಟೋಬ್ಯಾಸಿಲಸ್ ಶೇಪ್ ಏನು ಅಂತ ಕೇಳ್ಬೋದು. ನೆಕ್ಸ್ಟ್ ಮೇಯ್ನಾಗಿ ಇವ್ರ ಅಚೀವ್ಮೆಂಟ್ ಯಾವುದು ಅಂದರೆ ಪ್ಯಾಶ್ಚರೈಸೇಷನ್. ಪ್ಯಾಶ್ಚರ್ ಅವ್ರದ್ದು ಮೇನ್ ಅಚೀವ್ಮೆಂಟ್ ಅಂದರೆ ಪ್ಯಾಶ್ಚರೈಸೇಷನ್ ಆಫ್ ಮಿಲ್ಕ್. ಅಂದರೆ ಮಿಲ್ಕ್ನ ಬಾಯ್ಲ್ ಮಾಡಿಡೋದ್ರಿಂದ ಅಥವಾ ಹೀಟ್ ಮಾಡಿ ಇಡೋದ್ರಿಂದ ಏನಾಗುತ್ತೆ? ವಿಚ್ ರೆಡ್ಯೂಸ್ ದ ಮೈಕ್ರೋ ಆರ್ಗ್ಯಾನಿಸಮ್ ಇನ್ಫೆಕ್ಷನ್ನ ರೆಡ್ಯೂಸ್ ಮಾಡ್ಬೋದು. ಆವಾಗ ನಾವು ಅದನ್ನ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ಯಾರು? ಲೂಯಿಸ್ ಪ್ಯಾಶ್ಚರ್. ಮತ್ತು ಅವ್ರದ್ದು ಮೇನ್ ಎಕ್ಸ್ಪೆರಿಮೆಂಟ್ ಅಂದರೆ ಸ್ವಾನ್ ನೆಕ್ ಫ್ಲಾಸ್ಕ್ ಎಕ್ಸ್ಪೆರಿಮೆಂಟು. ಇದರಲ್ಲೇನೆಂದರೆ ಅವರು 2 ಫ್ಲಾಸ್ಕ್ನ ತಗೋತಾರೆ. ಎಸ್ ಶೇಪ್ಡ್ ಫ್ಲಾಸ್ಕ್, ಅದನ್ನ ಸ್ವಾನ್ ನೆಕ್ ಫ್ಲಾಸ್ಕ್ ಅಂತ ಕರಿತೀವಿ. ಏನು ಮಾಡ್ತಾರೆ ಅಂದರೆ ಅಲ್ಲಿ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ನ ತಗೋತಾರೆ. ಅಂದರೆ ಯಾವುದೋ ಒಂದು ಸಾಂಬಾರು ಆಗಿರ್ಬೋದು ಅಥವಾ ಏನೋ ಒಂದು ಲಿಕ್ವಿಡ್ ಫುಡ್ ಮೆಟೀರಿಯಲ್ ಅದನ್ನ ತಗೋತಾರೆ. ಅದನ್ನ ತೊಗೊಂಡು ಏನು ಮಾಡ್ತಾರೆ? ಎರಡನ್ನೂ ಬಾಯ್ಲ್ ಮಾಡ್ತಾರೆ. ಫ್ಲಾಸ್ಕ್ನ ಏನು ಮಾಡ್ತಾರೆ? ಇಲ್ಲಿ ತೋರಿಸಿದಾರಲ್ಲ, ಬಾಯ್ಲ್ ಮಾಡ್ತಾರೆ. ಎರಡನ್ನೂ ಬಾಯ್ಲ್ ಮಾಡಾದ್ಮೇಲೆ ಏನು ಮಾಡ್ತಾರೆ? ಒಂದು ಫ್ಲಾಸ್ಕ್ದು ನೆಕ್ಕನ್ನ ಕಟ್ ಮಾಡ್ತಾರೆ, ಬ್ರೇಕ್ ಮಾಡ್ತಾರೆ. ಬ್ರೇಕ್ ಮಾಡಿದಾಗ ಏನಾಗುತ್ತೆ? ಈ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಜೊತೆ ಏನಾಗುತ್ತೆ? ಎನ್ವೈರ್ನಮೆಂಟ್ ರಿಯಾಕ್ಟ್ ಆಗುತ್ತೆ. ಎನ್ವೈರ್ನಮೆಂಟಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ರಿಯಾಕ್ಟ್ ಆಗ್ತವೆ. ಇನ್ನೊಂದು ನೆಕ್ನ
ಇನ್ನೊಂದು ಸ್ವ್ಯಾನ್ ನೆಕ್ ಫ್ಲಾಸ್ಕ್ನ ಬ್ರೇಕ್ ಮಾಡಲ್ಲ, ಹಾಗೆ ಬಿಡ್ತಾರೆ. ಆಮೇಲೆ ಅಲ್ಲೊಂದು ಬ್ಯಾಂಡ್ ಸಹ ಹಾಕಿರ್ತಾರೆ ಮಧ್ಯದಲ್ಲಿ. ಇದರಿಂದ ಏನಾಗುತ್ತೆ, ಎನ್ವೈರ್ನಮೆಂಟಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸು ಆ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಆಗಲ್ಲ. ಅದರಿಂದ ಏನು ಆಫ್ಟರ್ ಫ್ಯೂ ಡೇಸ್ ಏನು ಮಾಡ್ತಾರೆ ಅಂದರೆ ಅದನ್ನು ಟೆಸ್ಟ್ ಮಾಡ್ತಾರೆ ಮೈಕ್ರೋಸ್ಕೋಪಲ್ಲಿಟ್ಟು. ಫಸ್ಟು ಏನು ಮಾಡ್ತಾರೆ, ಈ ಬ್ರೇಕಡ್ ನೆಕ್ ಅಲ್ಲಿರೋಂತಹ ಬ್ರೇಕಡ್ ಫ್ಲಾಸ್ಕಲ್ಲಿರೋಂತಹ ಸೊಲ್ಯೂಷನ್ನ ಟೆಸ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಮೈಕ್ರೋಬಿಯಲ್ ಗ್ರೋತ್ ಇರೋದು ಗೊತ್ತಾಗುತ್ತೆ. ಮತ್ತು ಈ ಕ್ಲೋಸ್ಡ್ ನೆಕ್ ಇರುತ್ತಲ್ಲ, ಅನ್ಬ್ರೇಕಬಲ್ ಫ್ಲಾಸ್ಕಲ್ಲಿರುವಂತಹ ಸೊಲ್ಯೂಷನ್ ಇರುತ್ತಲ್ಲ, ಅದನ್ನು ಟೆಸ್ಟ್ ಮಾಡ್ತಾರೆ. ಆವಾಗ ಏನು ಗೊತ್ತಾಗುತ್ತೆ ಅಂದರೆ ಈ ಸೊಲ್ಯೂಷನಲ್ಲಿ ಯಾವುದೇ ರೀತಿ ಮೈಕ್ರೋಬಿಯಲ್ ಗ್ರೋತ್ ಇರಲ್ಲ. ಇದರಿಂದ ಏನು ಗೊತ್ತಾಗುತ್ತೆ ಅವ್ರಿಗೆ ಅಂದರೆ ಆರ್ಗ್ಯಾನಿಸಮ್ ವಿಚ್ ನಾಟ್ ಕಮ್ಸ್ ಫ್ರಮ್ ಅರೈಸಸ್ ಫ್ರಮ್ ನಾನ್ ಲಿವಿಂಗ್ ಥಿಂಗ್ಸ್ ಅಥವಾ ನಾನ್ ಲಿವಿಂಗ್ ಮ್ಯಾಟರಿಂದ ಅರೈಸ್ ಆಗಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸು ಅನ್ನೋದು ಇವ್ರದ್ದು ಎಕ್ಸ್ಪೆರಿಮೆಂಟ್ದು ಕನ್ಕ್ಲೂಷನ್ ಆಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ದ ಆರ್ಗ್ಯಾನಿಸಮ್ ವಿಚ್ ಅರೈಸಸ್ ಫ್ರಮ್ ಓನ್ಲಿ ಲಿವಿಂಗ್ ಆರ್ಗ್ಯಾನಿಸಮ್, ಲಿವಿಂಗ್ ಥಿಂಗ್ಸ್ ಅಥವಾ ಆರ್ ಲೈಫ್ ಅರೈಸಸ್ ಫ್ರಮ್ ದ ಪ್ರೀ ಎಕ್ಸಿಸ್ಟಿಂಗ್ ಲೈಫಿಂದ ಮಾತ್ರ ಲಿವಿಂಗ್ ಆರ್ಗ್ಯಾನಿಸಮ್ ಅರೈಸ್ ಆಗೋದು ಅನ್ನೋದು ಈ ಎಕ್ಸ್ಪೆರಿಮೆಂಟಿಂದ ಪ್ರೂವ್ ಆಗುತ್ತೆ. ಮತ್ತು ಇವರು ಏನು ಡಿಸ್ಪ್ರೂವ್ ಮಾಡ್ತಾರೆ ಅಂದರೆ ಈ ಎಕ್ಸ್ಪೆರಿಮೆಂಟಿಂದ ಸ್ಪಾಂಟೇನಿಯಸ್ ಜನ್ರೇಷನ್ ಥಿಯರಿನ ಡಿಸ್ಪ್ರೂವ್ ಮಾಡ್ತಾರೆ. ಹೇಗೆ ಅಂದರೆ ಅವ್ರೇನು ಹೇಳಿರ್ತಾರೆ, ಸ್ಪಾಂಟೇನಿಯಸ್ ಜನ್ರೇಷನ್ ಮೀನ್ಸ್ ವಾಟ್ ಅಂದರೆ ದ ಆರ್ಗ್ಯಾನಿಸಮ್ ವಿಚ್ ಅರೈಸಿಂಗ್ ಫ್ರಮ್ ನಾನ್ ಲಿವಿಂಗ್ ಮ್ಯಾಟರ್ ಸ್ಪಾಂಟೇನಿಯಸ್ಲಿ. ಸೊ ಈ ಎಕ್ಸ್ಪೆರಿಮೆಂಟ್ ಮಾಡಿ ಏನು ಮಾಡ್ತಾರೆ, ಆ ಸ್ಪಾಂಟೇನಿಯಸ್ ಜನ್ರೇಷನ್ ಟು ಸಸ್ಟೈನ್ ಹಿಸ್ ಥಿಯರಿ, ಈ ಥಿಯರಿನ ಏನು ಮಾಡ್ತಾರೆ, ಡಿಸ್ಪ್ರೂವ್ ಮಾಡ್ತಾರೆ ಪ್ಯಾಶ್ಚರು. ಸೊ ಇದಿಷ್ಟು ಸ್ವ್ಯಾನ್ ನೆಕ್ ಫ್ಲಾಸ್ಕ್ ಎಕ್ಸ್ಪೆರಿಮೆಂಟ್ ಬಗ್ಗೆ. ನೆಕ್ಸ್ಟು ರಾಬರ್ಟ್ ಕೋಚ್ ಅವರು ಏನು ಮಾಡ್ತಾರೆ ಅಂದರೆ ಬ್ಯಾಕ್ಟೀರಿಯಲ್ ಗ್ರೋತ್ನ ಮತ್ತು ಸ್ಟೈನಿಂಗು, ವಿಜುವಲೈಸೇಷನು ಇದ್ರ ಬಗ್ಗೆ ತುಂಬ ಕಾಂಟ್ರಿಬ್ಯೂಷನ್ಸ್ನ ಕೊಡ್ತಾರೆ. ಆ್ಯಂಡ್ ಹೀ ಸಾಲಿಡಿಫೈಡ್ ದ ಲಿಕ್ವಿಡ್ ಕಲ್ಚರಲ್ ಮೀಡಿಯಾ ವಿತ್ ಅಗಾರ್. ಬೇರೆ ಸೈಂಟಿಸ್ಟ್ಗಳ ಜೊತೆ ಸೇರಿಕೊಂಡು ಅಗಾರ್ ಮೀಡಿಯಮ್ನ ಇಂಪ್ರೂವ್ ಮಾಡ್ತಾರೆ ಬ್ಯಾಕ್ಟೀರಿಯಲ್ ಕಲ್ಚರಲ್ಗೋಸ್ಕರ. ನೆಕ್ಸ್ಟ್ ಆ್ಯಂಥ್ರಾಕ್ಸ್ ಡಿಸೀಸು, ಬ್ಯಾಸಿಲಸ್ ಬ್ಯಾಸಿಲೈ ಆಫ್ ಆ್ಯಂಥ್ರಾಕ್ಸ್ ಡಿಸೀಸ್ ಕಾಸ್ ಮಾಡೋ ಅಂಥ ಮೈಕ್ರೋ ಆರ್ಗ್ಯಾನಿಸಮ್ನ ಡಿಸ್ಕವರ್ ಮಾಡ್ತಾರೆ. ಮತ್ತು ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಸ್ಟಡೀಸ್ ಮಾಡ್ತಾರೆ. ಸೊ ಇವರು ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಎಕ್ಸ್ಪೆರಿಮೆಂಟ್ಸ್ಗಳನ್ನ ಮಾಡ್ತಾರೆ. ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಗೊತ್ತಲ್ವ, ಟಿ ಬಿ ವಿಚ್ ಇನ್ಫೆಕ್ಟ್ಸ್ ದ ಲಂಗ್ಸ್ ಮೇಲೆ ಕಾಸ್ ಆಗುವಂತಹ ಟಿ ಬಿ ಬಗ್ಗೆ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಮತ್ತು 1890ಯಲ್ಲಿ ಟ್ಯೂಬರ್ಕ್ಯುಲೈನ್ ಅನ್ನೋ ಒಂದು ಸಬ್ಸ್ಟೆನ್ಸ್ನ ಕಂಡುಹಿಡಿತಾರೆ. ಅದೇನು ಮಾಡುತ್ತೆ ಅಂದರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನ ಏನು ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ ಲಂಗ್ಸಲ್ಲಿ. ಸೊ ಇದಿಷ್ಟು ಅವರು ಡಿಸ್ಕವರೀಸ್ ಬಗ್ಗೆ. ಸೊ ಇದಿಷ್ಟು ರಾಬರ್ಟ್ ಕೋಚ್ ಅವ್ರ ಬಗ್ಗೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನಷ್ಟು ವಿಷಯನ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.